ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದಲ್ಲಿ ಮತ್ತೊಂದು ಕಳ್ಳತನ ಪ್ರಕರಣ ನಡೆದಿದೆ. ರೇವಣಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ಕಟ್ಟಡ ಕಾಂಪ್ಲೆಕ್ಸ್ ಶಟರ್ ಅನ್ನು ಬೀಗ ಮುರಿದು ಒಳನುಗ್ಗಿದಂತ ಕಳ್ಳ ಕೈ ಚಳಕ ತೋರಿದ್ದಾನೆ. ಚಳ್ಳಕೆರೆ ನಗರದ ಸುರೇಶ್ ಎಂಬುವವರು ಬಾಡಿಗೆ ಪಡೆದಿದ್ದಂತ ಟೀ ಹೋಟೆಲ್ಗೆ ನುಗ್ಗಿ ಕಳ್ಳತನ ಮಾಡಿದ್ದಾನೆ. ಕಳ್ಳನ ಕೈ ಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಳ್ಳಕೆರೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಚಳ್ಳಕೆರೆ ಸಿಪಿಐ ಎಆರ್ ದೇಸಾಯಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅದೊಂದು ಹೋಟೆಲ್ ಅಷ್ಟೇ, ಚಹಾದ ಹೋಟೆಲ್. ಆ ಹೋಟೆಲ್ನಲ್ಲಿ ಹೋಗಿ ಅದು ಏನು ಕದಿಯೋಕ್ಕೆ ಸಿಕ್ತೋ ಅನ್ನೋ ಗೊತ್ತಿಲ್ಲ. ಶಟರ್ನ ಲಾಕನ್ನು ಓಪನ್ ಮಾಡಿಕೊಂಡು ಕಳ್ಳ ಒಳನುಗ್ಗಿದ್ದಾನೆ. ಒಳನುಗ್ಗಿದ ನಂತರ ಏನೇನು ಕದ್ದಿದ್ದಾನೆ ಅಂತ ನೀವು ಗೊತ್ತಾಗ್ತದೆ. ಅದು ಕ್ಯಾಶ್ ಟೇಬಲ್ಲು. ಆ ಕ್ಯಾಶ್ ಟೇಬಲ್ ಎಷ್ಟು ಇಟ್ಟಿದ್ರೋ ಗೊತ್ತಿಲ್ಲ, ಅದನ್ನು ಕಳ್ಳತನ ಮಾಡಿದ್ದಾನೆ. ಇನ್ನು ಹೊರಭಾಗದ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ಕಳ್ಳ ಯಾವ ರೀತಿಯಾಗಿ ಆ ಶಟರ್ ಲಾಕನ್ನು ಮುರಿದು ಒಳ ಪ್ರವೇಶ ಮಾಡಿದ್ದಾನೆ ಅನ್ನೋದು ಕೂಡ ಈ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇದು ಚಳ್ಳಕೆರೆಯಲ್ಲಿ ನಡೆದಿರುವಂಥ ಘಟನೆ ಇದು. ಆದರೆ ಪದೇ ಪದೇ ಚಿತ್ರದುರ್ಗದಲ್ಲಿ ಈ ಥರದ ಘಟನೆಗಳು ನಡೀತಾ ಇರೋದು. ಕಾನೂನು ಸುವ್ಯವಸ್ಥೆ ಗತಿ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.